ನಮಸ್ಕಾರ ವೀಕ್ಷಕರೇ, ಏನು ದರ್ಶನ್ ಅವ್ರದ್ದು ನ್ಯೂಸ್ ಬರ್ತಿದ್ಯೋ ಇಂಚಿಂಚು ಮಾಹಿತಿಯನ್ನು ಹೇಳ್ತೀನಿ ನಿಮಗೆ. ಅಂದರೆ ಇದರಲ್ಲಿ ತಪ್ಪು ಯಾರ್ದು, ಏನಾಗಿದೆ, ಫಸ್ಟ್ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಏನಾಗಿದೆ ಅಂತ ಏನು ಪೊಲೀಸ್ ಇನ್ವೆಸ್ಟಿಗೇಷನ್ ಮಾಡಿದರೋ ಅದರಲ್ಲಿ ಗೊತ್ತಾಗ್ತಿರೋದೇನೆಂದರೆ ದರ್ಶನ್ ಅವರು ಕೊಲೆ ಆಗಿರೋ ಜಾಗದಲ್ಲೇ ಇದ್ದರು, ದರ್ಶನ್ ಮತ್ತು ಪವಿತ್ರ ಗೌಡ ಅವರು ಅಲ್ಲೇ ಇದ್ದರು ಅಂತ ತಿಳಿದು ಬರ್ತಿದೆ. ಹಾಗಿದ್ರೆ ಕಂಪ್ಲೀಟ್ ಸುದ್ದಿ ಏನು ಅಂತ ನೋಡೋಣ. ಸೊ ಫಸ್ಟ್ ಈ ವಿಷಯ ಎಲ್ಲಿ ಶುರುವಾಗುತ್ತಂದರೆ ಪವಿತ್ರ ಗೌಡ ಬಗ್ಗೆ ಬಹುತೇಕ ಎಲ್ಲರಿಗೂ ಕೂಡ ಗೊತ್ತೇ ಇರುತ್ತೆ. ದರ್ಶನ್ ಅವರ ಕೆಲವರು ಹೇಳೋ ಪ್ರಕಾರ ಎರಡನೇ ಪತ್ನಿ ಅಥವಾ ರಿಲೇಷನ್ಶಿಪ್ಪಲ್ಲಿ ಇದ್ದವರು ಅಂತ ಹೇಳ್ಬಿಟ್ಟು ಕೆಲವರು ಆರೋಪವನ್ನು ಮಾಡ್ತಾರೆ. ವಿಜಯಲಕ್ಷ್ಮಿ ದರ್ಶನ್ ಅವರು ಪದೇ ಪದೇ ಪವಿತ್ರ ಗೌಡ ಅವರ ಬಗ್ಗೆ ಬೇಜಾರನ್ನು ವ್ಯಕ್ತಪಡಿಸ್ತಾ ಇರ್ತಾರೆ, ದುಃಖವನ್ನು ವ್ಯಕ್ತಪಡಿಸ್ತಾರೆ. ಯಾವಾಗ ದರ್ಶನ್ ಮತ್ತು ಪವಿತ್ರ ಗೌಡ ಅವರು ಒಂದೇ ಜೊತೆಯಲ್ಲಿರುವಂಥ ಫೋಟೋಗಳನ್ನು ಪವಿತ್ರ ಗೌಡ ಅವರು ಇನ್ಸ್ಟಾಗ್ರಾಮ್ಗೆ ಹಾಕ್ತಾರೋ ಅವಾಗ ಪದೇ ಪದೇ ವಿಜಯಲಕ್ಷ್ಮಿ ದರ್ಶನ್ ಅವರು ಅಂದರೆ ದರ್ಶನ್ ಅವರ ಮೊದಲ ಪತ್ನಿ ಏನಂದರೆ ಈ ಥರ ಹಾಕೋ ತಪ್ಪು, ದಯವಿಟ್ಟು ಪ್ರೈವೇಸಿಯನ್ನು ಕಾಪಾಡಿ, ಅಂದರೆ ಒಬ್ಬರ ಪರ್ಸ್ನಲ್ ಲೈಫ್ ಬಗ್ಗೆ ನೀವು ಇದು ಮಾಡಬೇಡಿ, ಪವಿತ್ರ ಗೌಡ ಬಂದುಬಿಟ್ಟು ಬೇರೆಯವರ ಹೆಂಡತಿ, ಅವ್ರಿಗೆ ಹುಟ್ಟಿರುವಂಥ ಮಗಳು ಕೂಡ ಬೇರೆಯವ್ರಿಗೆ ಹುಟ್ಟಿರುವಂಥದ್ದು ಹಾಗೆ ಹೇಗೆ ಅಂತ ಬಿಟ್ಟು ಹಾಕ್ತಾರೆ. ಸೊ ಇಷ್ಟು ಪವಿತ್ರ ಗೌಡ ಬಗ್ಗೆ. ಇವ್ರಿಗೆ ಪವನ್ ಅನ್ನೋರು ಇವ್ರಿಗೆ ರೇಣುಕಾಸ್ವಾಮಿ ಅನ್ನೋರು ಕಮೆಂಟ್ ಮಾಡ್ತಿರ್ತಾರಂತೆ, ಅಂದರೆ ಇನ್ಸ್ಟಾಗ್ರಾಮಲ್ಲಿ ಪರ್ಸ್ನಲಾಗಿ ಮೆಸೇಜ್ ಮಾಡ್ತಿರ್ತಾರಂತೆ. ಇವ್ರು ಏನಕ್ಕೆ ಮಾಡ್ತಿರ್ತಾರೆ ಅಂದರೆ ದರ್ಶನ್ ಅವರು ಲೈಫನ್ನು ಹಾಳು ಮಾಡಿದ್ದಾರೆ, ದರ್ಶನ್ ಅವರ ವೈಫ್ ಬಗ್ಗೆ ಅಥವಾ ದರ್ಶನ್ ಅವರ ಏನು ಮ್ಯಾರೇಜ್ ಲೈಫನ್ನು ಹಾಳು ಮಾಡಿದ್ದಾರೆ ಅಂತ ಬಿಟ್ಟು ಪದೇ ಪದೇ ಈ ರೇಣುಕಾಸ್ವಾಮಿ ಬಂದುಬಿಟ್ಟು ದರ್ಶನ್ ಅವ್ರ ಅಭಿಮಾನಿ ಅಂತೆ. ಅವರು ಲಾಸ್ಟಾಗಿ ತಿಳಿದು ಬಂದಿರೋದೇನೆಂದರೆ ರೇಣುಕಾಸ್ವಾಮಿ ಏನು ಹೇಳಿದ್ದಾರೆ ಅಂದರೆ ನಮ್ಮ ಬಾಸ್ ಲೈಫನ್ನು ಹಾಳು ಮಾಡಿದ್ಲು ಈ ಪವಿತ್ರ ಗೌಡ, ಅದಕ್ಕೋಸ್ಕರ ನಾನು ಕೆಟ್ಟದಾಗ ಕಮೆಂಟ್ಸನ್ನು ಹಾಕ್ತಿದ್ದೆ ಅಂತ ಬಿಟ್ಟು ಯಾವಾಗಲೂ ಕೂಡ ಕೆಟ್ಟದಾಗ ಕಮೆಂಟ್ ಹಾಕೋದು ಮತ್ತು ನೆಗೆಟಿವ್ ಆಗಿ ತುಂಬ ಕೆಟ್ಟದಾಗಿ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡ್ತಿದ್ರಂತೆ. ಸೊ ಇದನ್ನು ಏನು ಮಾಡಿದ್ದಾರೆ ಅಂದರೆ ಪವಿತ್ರ ಗೌಡ ಅವರು ಹೋಗಿ ಪವನ್ಗೆ ಹೇಳಿದ್ದಾರೆ. ಪವನ್ ಯಾರಪ್ಪ ಅಂದರೆ ಪವಿತ್ರ ಗೌಡ ಅವರ ಆಪ್ತ. ಸೊ ಅದ್ರ ಜೊತೆ ದರ್ಶನ್ ಅವ್ರಿಗೂ ಕೂಡ ಹೇಳಿದ್ದಾರೆ. ಆ ನಂತರ ಏನಾಗಿದೆ ಅಂದರೆ ಪವನ್ನು ಮತ್ತು ದರ್ಶನ್ ಅವರು ಇದರ ಬಗ್ಗೆ ಹೇಳಿದಾರೆ ಇಲ್ಲ ಅಂತ ಗೊತ್ತಿಲ್ಲ, ಬಟ್ ಪವನ್ ಏನು ಮಾಡ್ತಾರೆ ಅಂದರೆ ರಾಘವೇಂದ್ರ ರಾಘು ಅನ್ನೋರಿಗೆ ಅಂದರೆ ಚಿತ್ರದುರ್ಗ ಏನು ಫ್ಯಾನ್ಸ್ ಅಸೋಸಿಯೇಷನ್ ಇರುತ್ತೋ ಅದರಲ್ಲಿ ಒಬ್ಬ ಮೆಂಬರು ಅವ್ರಿಗೆ ಹೇಳ್ತಾರಂತೆ ಈ ರೀತಿ ಅವ್ರನ್ನ ಕರ್ಕೊಬಾ ಅಂತ. ಸೊ ಅಲ್ಲಿಂದ ಬಸ್ಸಲ್ಲಿ ಕರ್ಕೊಬಂದಿದ್ದಾರೆ. ಬಸ್ಸಲ್ಲಿ ಕರ್ಕೊಬಂದು ಇಲ್ಲಿ ಯಾರ್ಯಾರಿದ್ದಾರೆ ಅಂತ ತಿಳಿದು ಬರ್ತಿದೆ. ಅಂದರೆ ಈಗ ಸದ್ಯಕ್ಕೆ ಅಂದರೆ ಇದೊಂದು ಮಾಹಿತಿ ಅಷ್ಟೇ, ಬಲ್ಲ ಮೂಲಗಳಿಂದ ಬರ್ತಿರೋದು. ಸೊ ದರ್ಶನ್ ಅವರು, ಪವಿತ್ರ ಗೌಡ ಅವರು ಮತ್ತು ಜಯಣ್ಣ ರಿಲೇಷನ್ ಆಗಿರುವಂಥ ವಿನಯ್ ಗೌಡ, ಸ್ಟೋನಿ ಬ್ರೋಕ್ಸ್ನ ಓನರ್ ಆಗಿರುವಂಥ ವಿನಯ್ ಗೌಡ ಅವರು ಅಲ್ಲೇ ಇದ್ರಂತೆ, ವಿನಯ್ ಅವರು ಕೂಡ. ಸೊ ಅಲ್ಲೆಲ್ಲ ಫಸ್ಟ್ ಏನು ಮಾಡಿದ್ದಾರೆ ಅಂದರೆ ಬುದ್ಧಿ ಹೇಳುವಂಥ ಕೆಲಸವನ್ನು ಮಾಡಿದ್ದಾರೆ. ಅದಾದ ನಂತರ ಹೊಡೆದಿದ್ದಾರೆ. ಯಾವ ಮಟ್ಟಕ್ಕೆ ಹೊಡೆದಿದ್ದಾರೆ ಅಂದರೆ ಅವ್ರನ್ನೆಲ್ಲ ಹಿಡ್ಕೊಂಡು ಹೋಗಿ ಎಳೆದಾಕಿ ಚಿತ್ರಹಿಂಸೆ ಕೊಟ್ಟು ಹೊಡೆದಿದ್ದಾರೆ. ಸೊ ಅವಾಗ ದರ್ಶನ್ ಅವರು ಅಲ್ಲೇ ಇದ್ದಾರೆ ಅಂತ ಬಿಟ್ಟು ಈಗ ಸದ್ಯಕ್ಕೆ ತಿಳಿದು ಬರ್ತಿದೆ, ಬಟ್ ಎಕ್ಸಾಕ್ಟ್ ಮಾಹಿತಿ ಅಲ್ಲ ಇದು. ಮ್ಯಾಕ್ಸಿಮಮ್ ಅಲ್ಲೇ ಇರ್ತಾರಂತೆ. ಅದಾದ ನಂತರ ಅವ್ರಿಗೆ ಅವ್ನಿಗೆ ಊಟ ಕೊಡಿಸು ಅಂತ ಬಿಟ್ಟು ದರ್ಶನ್ ಮತ್ತು ಪವಿತ್ರ ಗೌಡ ಅವರು ಬೇರೆ ಎಲ್ಲೋ ಹೋಗಿದ್ದಾರೆ ಅಥವಾ ಅಲ್ಲಿಂದ ಬೇರೆ ಕಡೆ ಹೋಗಿದ್ದಾರೆ. ಸೊ ಇದಾದ್ಮೇಲೆ ಏನಾಗುತ್ತೆ ಅಂದರೆ ರೇಣುಕಾಸ್ವಾಮಿ ಇರ್ತಾರೋ ಅವ್ರನ್ನ ಪದೇ ಪದೇ ಹೊಡೆದು ಎರಡು ಕೈಗಳನ್ನು ಕಾಲುಗಳನ್ನು ಹಿಡ್ಕೊಂಡು ಬೇರೆ ಕಡೆ ಬಿಸಾಕುವಂಥ ಕೆಲಸವನ್ನು, ಗೋಡೆಗೆ ಹೊಡೆಯುವಂಥ ಕೆಲಸವನ್ನು ಈಗ ಸದ್ಯಕ್ಕೆ ಮಾಡಿದ್ದಾರೆ. ಅದಾದ ನಂತರ ಏನಾಗುತ್ತೆ ಅಂದರೆ ಈ ಶೆಡ್ ಏನಿದೆಯೋ ಇದು ಸ್ಟೋನಿ ಬ್ರೋಕ್ಸ್ನ ವಿನಯ್ ಅವರು ಇದ್ದಾರಲ್ವಾ, ಅವರ ಚಿಕ್ಕಪ್ಪ ಶೆಡ್ಡಲ್ಲಿ ಅಲ್ಲಿ ಅದು ಅವ್ರ ಚಿಕ್ಕಪ್ಪ ಏನು ಹೇಳ್ತಿದ್ದಾರೆ ಅಂದರೆ ಜಯಣ್ಣ ಅವರು ಅದು ಬಾಡಿಗೆಗೆ ಕೊಟ್ಟಿರುವಂಥದ್ದು. ಪೊಲೀಸ್ ಅವರ ಸೀಸ್ ಆಗಿರುವಂಥ ಗಾಡಿಗಳು ಕೂಡ ಎಷ್ಟೋ ಅಲ್ಲಿರುತ್ತೆ, ಬಟ್ ಇದಕ್ಕೆ ನನಗೂ ಅದಕ್ಕೂ ಸಂಬಂಧ ಇರೋದಿಲ್ಲ. ಇವಾಗ ವಿನಯ್ ಏನು ನನ್ನ ಚಿಕ್ಕಪ್ಪ ಅಂದರೆ ನಮ್ಮ ತಂಗಿ ಮಗ, ಸೊ ಅವ್ನು ಎಲ್ಲ ಕಡೆ ನೋಡ್ಕೊ ಬರ್ತಿರ್ತಾನೆ, ಹೋಗಿ ನಮ್ಮ ಆಸ್ತಿಗಳೇನೇನಿದೆಯೋ ಅಲ್ಲಿ ಹೋಗಿ ನೋಡ್ಕೊ ಬರ್ತಿರ್ತಾನೆ. ನನಗೂ ಆ ಶೆಡ್ಗೂ ಅದು ಶೆಡ್ ಬಂದುಬಿಟ್ಟು ನಂದೆ, ಆದರೆ ನನಗೇನು ಹೋಗೋದಿಲ್ಲ, ನಾವೇನು ಬಾಡಿಗೆ ಕೊಟ್ಟಿದ್ವಿ ಬಾಡಿಗೆ ಕಲೆಕ್ಟ್ ಮಾಡ್ಕೊಳ್ತೀವಿ ಅಷ್ಟೇ ಅಂತೇಳ್ಬಿಟ್ಟು ಚಿಕ್ಕಪ್ಪ ಅವ್ರು ಜಯಣ್ಣ ಅವ್ರು ಹೇಳಿದ್ದಾರೆ. ಮತ್ತು ಈ ಕಡೆ ವಿನಯ್ ಅವರು ಮತ್ತು ಇನ್ನೂ ಒಂದು 3-4 ಜನ ಇದ್ರಂತೆ ಅಲ್ಲಿ. ಸೊ ಅಲ್ಲಿ 3-4 ಜನ ಇದ್ಕೊಂಡು ಹೊಡೆದು ಹಿಂಸೆ ಕೊಟ್ಟು ರೇಣುಕಾಸ್ವಾಮಿಯನ್ನು ಸಾಯಿಸಿದ್ದಾರೆ ಅಂತ ಹೇಳ್ಬಿಟ್ಟು ಈಗ ಸದ್ಯಕ್ಕೆ ಮಾಹಿತಿ ಬರ್ತಿದೆ. ಸಾವಿನ ರಹಸ್ಯ ಅಂತ ಹೇಳ್ಬೋದು ಇದನ್ನು, ಏನೇನಾಗಿದೆ ಅಂತ ಹೇಳ್ಬಿಟ್ಟು. ಆದರೆ ಏನು ದರ್ಶನ್ ಅವ್ರು ಲಾಯರ್ ಇದ್ದಾರೋ ಅವರು ಬೇರೆ ರೀತಿ ಹೇಳ್ತಿದ್ದಾರೆ. ಇಲ್ಲ ದರ್ಶನ್ ಅವರು ಯಾವುದೇ ರೀತಿಯಾದ ತಪ್ಪನ್ನು ಮಾಡಿಲ್ಲ. ಸೊ ದರ್ಶನ್ ಅವರು ಜಸ್ಟ್ ವಿಚಾರಣೆಗೆ ಕರೆದಿದ್ದಾರೆ, ಮತ್ತು ಪವಿತ್ರ ಗೌಡ ಅವರನ್ನು ಕೂಡ ಜಸ್ಟ್ ವಿಚಾರಣೆಗೆ ಕರೆದಿದ್ದಾರೆ ಅಂತ. ಆದರೆ ACP ಹೋಗಿ ಡೈರೆಕ್ಟಾಗಿ ಕಾಮಾಕ್ಷಿಪಾಳ್ಯ ಈ ಬೆಂಗಳೂರು ACP ಹೋಗಿ ಡೈರೆಕ್ಟಾಗಿ ಮೈಸೂರಲ್ಲಿ 6:30ಗೆ ಜಿಮ್ಗೆ ಹೋಗಿದ್ರಂತೆ ದರ್ಶನ್ ಅವರು. ಸೊ ಜಿಮ್ ಮುಗಿಸಿ ಆಚೆ ಬರುವಾಗ ಅವರ ಕಾರಲ್ಲೇ ಅರೆಸ್ಟ್ ಮಾಡಿಕೊಂಡು ಬೆಂಗಳೂರಿಗೆ ಕರ್ಕೊಬಂದಿದ್ದಾರೆ. ಸೊ ಕಾದ್ ನೋಡಬೇಕು ಏನಾಗುತ್ತೆ ಅಂತ ಹೇಳ್ಬಿಟ್ಟು ಈಗ ಸದ್ಯಕ್ಕೆ ಇಷ್ಟು ಕೂಡ ಈಗಿರುವಂಥ ಮಾಹಿತಿ. ಸೊ ಫಸ್ಟ್ ಪವಿತ್ರ ಗೌಡಗೆ ರೇಣುಕಾಸ್ವಾಮಿ ಅನ್ನೋರು ನೆಗೆಟಿವ್ ಕಮೆಂಟ್ಸ್ ಮಾಡ್ತಾರೆ. ಅದಾದ ನಂತರ ಅವರು ಪವನ್ ಅನ್ನೋರ್ಗೆ ಹೇಳ್ತಾರೆ. ಸೊ ಪವನ್ನು ರಾಘವೇಂದ್ರಗೆ ಹೇಳ್ತಾರೆ. ಚಿತ್ರದುರ್ಗದ ಫ್ಯಾನ್ಸ್ ಅಸೋಸಿಯೇಷನ್ನಲ್ಲಿ ರಾಘವೇಂದ್ರ ಒಬ್ಬರು ಮೆಂಬರು ಅಥವಾ ಪ್ರೆಸಿಡೆಂಟು ಅಲ್ಲಿ ಏನೋ ಆಗಿರ್ತಾರೋ ಗೊತ್ತಿಲ್ಲ. ಸೊ ಅವ್ರು ಏನು ಮಾಡ್ತಾರೆ ಅಂದರೆ ಬಸ್ಸಲ್ಲಿ ಕರ್ಕೊಬರ್ತಾರೆ. ಬಸ್ಸಲ್ಲಿ ಕರ್ಕೊಬಂದು ಇಲ್ಲೊಂದು ಶೆಡ್ಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಅವ್ರನ್ನ ಮಾತಾಡಿಸಿ ಹೊಡೆಯುವಂಥ ಕೆಲಸವನ್ನೆಲ್ಲ ಮಾಡಿದ್ದಾರೆ. ಇಷ್ಟೂ ಕೂಡ ಈಗಿರುವಂಥ ಮಾಹಿತಿ. ಸೊ ಇಂಚಿಂಚು ಮಾಹಿತಿಯನ್ನು ಏನಾದರೂ ಅಪ್ಡೇಟ್ ಬಂದರೆ ಸೊ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ, ಮತ್ತು ಎಲ್ಲರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಮತ್ತು ನಿಮಗೇನು ಅನಿಸುತ್ತೆ ಇದ್ರ ಬಗ್ಗೆ ತಪ್ಪದೆ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋ ಒಂದು ಲೈಕ್ ಕೊಟ್ಟು ಈ ವಿಡಿಯೋನ ಈಗಲೇ ಎಲ್ಲ ಕಡೆ ಶೇರ್ ಮಾಡಿ. ಇದೇ ರೀತಿಯಾದ ಮತ್ತಷ್ಟು ವಿಡಿಯೋಗಳಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು.